ನಾವು ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಕಳಿಸಿಬಿಟ್ಟಿದ್ವಿ ಕೇಂದ್ರಕ್ಕೆ ಶಿಫಾರಸು ಮಾಡಿ. ಕೇಂದ್ರ ಸರ್ಕಾರದಲ್ಲಿ ಅವರ ಪ್ರಸಾಲಯದಲ್ಲಿದೆ. ಈಗ ನಾವು ಶಿಫಾರಸು ಮಾಡಿ ಕಳಿಸಿಬಿಟ್ಟಿದ್ದೀವಿ, ಅವ್ರ ಪಡ್ಸಾಲಯದಲ್ಲಿದೆ. ಅವರು ಏನ್ ಮಾಡ್ತಾರೆ ನೋಡೋಣ. ಇಲ್ಲದೆ ಹೋದ್ರೆ ನಾವು ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಆಮೇಲೆ ಮಾತಾಡೋಣ, ಏನೇನಿದೆ ನಿನ್ನ ಆಂಜನೇಯನ ಜೊತೆ ಮಾತಾಡೋಣ ಬಿಡಪ್ಪ. ಸೊ ಬಹಳ ದೀರ್ಘವಾಗಿ ಭಾಷಣ ಮಾಡಕ್ ಹೋಗಲ್ಲ. ಈಗಾಗಲೇ ಬಹಳಷ್ಟು ಸಮಯ ಆಗ್ಬಿಟ್ಟದೆ, 7 ಗಂಟೆ ಆಯ್ತಾ ಬಂದಿದೆ. ಅದರಿಂದ ಸ್ಥಳಪ್ಪ ಸಾಕು. ಅದರಿಂದ ಈ ಸುಂದರವಾದಂತ ಭವ್ಯವಾದಂತ ಭವನ ಸದುಪಯೋಗ ಆಗಲಿ, ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಹಾಯವನ್ನ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವೆಲ್ಲರೂ ಕೂಡ ಬಹಳ ಆಸಕ್ತಿಯಿಂದ ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಅದಕ್ಕೋಸ್ಕರ ತಮ್ಮ ಕೂತ್ಕೋ, ಆಯ್ತು ಕೂತ್ಕೋ. ಅದರಿಂದ ನಿಮ್ಮೆಲ್ಲರಿಗೂ ಜಗಜೀವನ್ ರಾಮ್ ಅವರ ಶುಭಾಶಯವನ್ನ ಅವರ ಈಗ ಸ್ವೀಕಾರ ಮಾಡಿದೀವಿ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ನಿರ್ಣಯ ಮಾಡಬೇಕಂತ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಾಬು ಜಗಜೀವನ್ ರಾಮ್, ಜೈ ಬಿ.